ಬೇಸಿಗೆಗೆ ಹಿತಕರವಾದಂಥ ಜೋಳದ ಅಂಬಲಿ ಮಾಡೋದು ಹೇಗೆ ನೋಡೋಣ. ದೇಹಕ್ಕೆ ಎಷ್ಟು ತಂಪೋ ಕುಡಿಯೋಕ್ಕಷ್ಟೇ ಹಿತಕರವಾಗಿರುತ್ತೆ. 10 ನಿಮಿಷದಲ್ಲಿ ಮಾಡಿಬಿಡಬಹುದು. ಇದೇ ರೀತಿ ರಾಗಿ ಅಂಬಲಿನೂ ಕೂಡ ಮಾಡಬಹುದು. ಮೊದಲು ಒಂದು ಪಾತ್ರೆ ಅಥವಾ ಪ್ಯಾನ್ಗೆ ನೀರು ಹಾಕ್ತಾಯಿದ್ದೀನಿ. ರುಚಿಗೆ ಉಪ್ಪು ಹಾಕಬೇಕು. ನೀರೊಂದು ಸ್ವಲ್ಪ ಬಿಸಿಯಾಗಿ ಕುದಿ ಬರಲಿ, ಅಷ್ಟರಲ್ಲಿ ಉಪ್ಪು ಕರಗಿರುತ್ತೆ. ಒಂದು ಬಟ್ಲಿಗೆ ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಅಂಬಲಿ ಮಾಡ್ಕೋಬೇಕು ಅಂತ ನೋಡಿಕೊಂಡು ಅಷ್ಟು ಜೋಳದ ಹಿಟ್ಟನ್ನು ಹಾಕಬಹುದು. ಸ್ವಲ್ಪ ನೀರು ಹಾಕಿಬಿಟ್ಟು ಗಂಟಿಲ್ಲದ ಹಾಗೆ ಜೋಳದ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಆಮೇಲೆ ಕುದಿಯೋ ನೀರಿಗೆ ಹಾಕಿಬಿಟ್ಟು ಕೈ ಬಿಡದೆ ಒಂದೇ ಸಮನೆ ಕುದಿಸ್ಕೊಳ್ಬೇಕು. ಜೋಳದ ಹಿಟ್ಟು ಪೂರ್ತಿಯಾಗಿ ಬೇಯಬೇಕು, ಆಗ ಜೀರ್ಣ ಚೆನ್ನಾಗಾಗತ್ತೆ. ಅರೆ ಬೇಯಿಸಿದ್ರೆ ಜೀರ್ಣ ಆಗೋದು ಕಷ್ಟ ಆಗುತ್ತೆ. ಇದಕ್ಕೊಂಚೂರು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ 5-6 ನಿಮಿಷ ಕುದಿಬೇಕು. ಮತ್ತು ಅಂಬಲಿ ಕೆಲವರಿಗೆ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ, ಮತ್ತು ಕೆಲವ್ರಿಗೆ ನೀರಾಗಿದ್ದರೆ ಇಷ್ಟ ಆಗುತ್ತೆ. ನಿಮಗೆ ಯಾವ ಹದ ಬೇಕು ನೋಡಿಕೊಂಡು ಆ ರೀತಿ ಮಾಡ್ಕೊಳ್ಬಹುದು. ಹೀಗೆ ಮಾಡಬೇಕು, ಇದೇ ಹದದಲ್ಲಿರಬೇಕಂತ ಏನಿಲ್ಲ. ನಾನೊಂದು ಸ್ವಲ್ಪ ನೀರಾಗೆ ಮಾಡಿದ್ದೀನಿ. ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸ್ ಆರಿಸ್ಬಿಟ್ಟು ಬಿಸಿ ಆರಕ್ಕೆ ಬಿಟ್ಬಿಡಬೇಕು. ನಾನಿವಾಗ ಮನೆಯಲ್ಲೇ ಹೆಪ್ಪಾಕಿರೋ ಅಂಥ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಮೊಸರು ಉಷ್ಣ ಆಗುತ್ತೆ, ಮಜ್ಜಿಗೆ ತಂಪು, ಹಾಗಾಗಿ ಮೊಸರನ್ನ ಚೆನ್ನಾಗಿ ಕಡಿಬೇಕು. ಈಗ ಜೋಳದ ಗಂಜಿ ಪೂರ್ತಿ ಆರಿದೆ, ಇದಕ್ಕೆ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಗಂಜಿ ಪೂರ್ತಿ ಆರಿರಬೇಕು. ಗಂಜಿ ಸ್ವಲ್ಪ ಬಿಸಿ ಇದ್ದಾಗ ಹಾಕಿದ್ರೂ ಮಜ್ಜಿಗೆ ಒಡ್ಕೊಳ್ಳುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಕುಡಿಬಹುದು. ನಾನು ಜೋಳದ ಗಂಜಿ ಮಾಡುವಾಗ ಉಪ್ಪು ಹಾಕಿದ್ದೆ. ಮಜ್ಜಿಗೆ ಹಾಕಿದ ಮೇಲೆ ಉಪ್ಪಿನ ಅವಶ್ಯಕತೆ ಇದೆಯಾ ಅಂತ ನೋಡಿ ಬೇಕಾದರೆ ಸ್ವಲ್ಪ ಉಪ್ಪು ಹಾಕಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಕುಡಿಬಹುದು. ಇಲ್ಲ ಬೇಕಾದರೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಸೌತೆಕಾಯಿಯನ್ನು ಹಾಕಬಹುದು. ಇಷ್ಟ ಇದ್ದರೆ ಒಂದು ಸ್ವಲ್ಪ ಬೇಯಿಸಿರೋ ಜೋಳನೂ ಹಾಕಬಹುದು. ಮತ್ತು ಒಂಚೂರು ತುರಿದಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ರುಚಿಕರವಾದಂಥ ಮತ್ತು ಆರೋಗ್ಯಕರವಾದಂಥ ಜೋಳದ ಅಂಬಲಿ ಕುಡಿಯೋಕ್ಕೆ ಸಿದ್ಧವಾಗಿದೆ. ಇನ್ನೊಂದು ವಿಡಿಯೋನಲ್ಲಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.